ಹಲೋ ಫ್ರೆಂಡ್ಸ್ ಈ ದಿನ ನಾನು ಸುಲಭವಾಗಿ ಡಿಸೈನ್ನ ಯಾವ ರೀತಿ ಹಾಕೋದು ಈ ಥರ ಕ್ಯೂಟ್ ಆಗಿರೋವಂಥ ಡಿಸೈನ್ ಅನ್ನೋದನ್ನ ನಿಮ್ಮಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಈ ಮುದ್ದಾದ ಡಿಸೈನ್ನ ಹೇಗೆ ಸುಲಭವಾಗಿ ಹಾಕೋದು ಅಂತ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕನ್ನಡದಲ್ಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಸಿಂಪಲ್ ಆ್ಯಂಡ್ ಕ್ವಿಕ್ ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಅದಕ್ಕೆ ಆರಳೆ ಗ್ರೀನ್ ಕಲರ್ ದಾರವನ್ನು ನಾಟ್ ಅನ್ನ ಹಾಕೊಂಡು ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ನಾನು ದಾರವನ್ನು ಲಾಕ್ ಮಾಡ್ತಾ ಇದ್ದೀನಿ. ಒಂದು ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳೋಣ. ಇದು ಸೇಫ್ಟಿಗೋಸ್ಕರ ಇನ್ನೊಂದು ಲಾಕ್ ಅನ್ನು ಹಾಕ್ತಾ ಇದ್ದೀನಿ. ಲಾಕ್ ಹಾಕಿದ ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. ಸೊ ಬೇಸ್ ಲೈನ್ ಹೇಗೆ ಬರುತ್ತೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬೇಸ್ ಲೈನ್ನ ಕಂಪ್ಲೀಟಾಗಿ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡ್ತಾ ಇರಿ ಫ್ರೆಂಡ್ಸ್. ಈಗ ನಾನು 4 ಚೈನನ್ನು ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು 4 ಚೈನ್ ಲೆವೆಲ್ಗೆ ನಾವಲ್ಲಿ ಲೇಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. ಸೊ ಸೆಕೆಂಡ್ ಟೈಮ್ನು ಸಹ ನಾನಿಲ್ಲಿ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. ಸೇಮ್ ಅದೇ ಲೆವೆಲ್ಗೆ ನಾವು ಲೇಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಬಾರಿ 4 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ತಾ ಇದ್ದೀನಿ. ನಂತರ ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. ಸೊ ನಿಮಗೆ ಯಾವುದೇ ಇಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ. 4 ಚೈನ್ ಅಷ್ಟೇ ನಾವಿಲ್ಲಿ ಬೇಸ್ ಲೈನ್ಗೆ ಹಾಕ್ಕೊತಾ ಇರೋದು. ಬಟ್ ಕೌಂಟನ್ನು ಮಾಡ್ಕೋಬೇಕು 4 ಚೈನನ್ನು ಎಷ್ಟು ಸರಿ ಹಾಕ್ಕೋಬೇಕು ಅಂತ. ಸೊ ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ 4 ಚೈನನ್ನು 3 ಟೈಮ್ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗ್ನಲ್ಲಿ ನಾನಿಲ್ಲಿ 4 ಚೈನನ್ನು 3 ಟೈಮ್ ಹಾಕ್ಕೊಂಡಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ. ಸೊ 3 ಟೈಮ್ ಹಾಕ್ಕೊಂಡ್ರೆ ನೀವು ಕೌಂಟ್ ಮಾಡ್ಕೋಬೇಕು. ನಂತರ ದಾರವನ್ನು ಸ್ವಲ್ಪ ಮೇಲ್ಭಾಗ ಮಾಡ್ಕೊಳ್ಳೋಣ. ಮೇಲ್ಭಾಗ ಮಾಡಿ ಒಂದು ರಿಂಗ್ ಬೀಡನ್ನು ಹಾಕ್ಕೊಳ್ಳೋಣ. ರಿಂಗ್ ಬೀಡ್ನೊಳಗಡೆ ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ನಂತರ ಇದನ್ನು ದಾರದಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ರಿಂಗ್ ಬೀಡನ್ನು ಹಾಕಿದ ನಂತರ ಬೀಡನ್ನು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಬಟ್ಟೆಗೂ ಸಹ ಆ ಬೀಡ್ ಲೆವೆಲ್ಗೆ ನಾವು ಸ್ಯಾಂಪಲ್ ಪೀಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಬೀಡ್ ಲಾಕ್ ಮಾಡಿ ನಾವು ಅದ್ರ ಲೆವೆಲ್ಗೆ ಲೇಸ್ಗೂ ಸಹ ಲಾಕನ್ನು ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ ಚೈನ್ಗಳನ್ನು ಕಂಟಿನ್ಯೂ ಮಾಡ್ಕೋಬೇಕು. ಮತ್ತೆ 4 ಚೈನನ್ನೇ ಹಾಕ್ಕೊಳ್ಳೋಣ. 4 ಚೈನನ್ನು ನಾನಿಲ್ಲಿ ರಿಂಗ್ ಬೀಡ್ ಹಾಕಿದ ನಂತರ 4 ಚೈನನ್ನು ಇನ್ ಬಿಟ್ವೀನ್ ಬೀಡ್ ಮಧ್ಯದಲ್ಲಿ ನಾನಿಲ್ಲಿ 5 ಟೈಮ್ ಹಾಕ್ಕೊತೀನಿ. ಸೊ 4 ಚೈನನ್ನು ನಾವಿಲ್ಲಿ 5 ಟೈಮ್ ಹಾಕ್ಕೋಬೇಕು. ನೀವು ಇನ್ ಕೇಸ್ ಏನಾದರೂ ಡಿಸೈನ್ ಎಂಡ್ ಮಾಡ್ತಾ ಇದ್ದೀನಿ ರಿಂಗ್ ಬೀಡ್ ಆದ ನಂತರ ಅಂದರೆ, ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ ಹೇಗೆ ನಾನು 4 ಚೈನನ್ನು 3 ಟೈಮ್ ಹಾಕ್ಕೊಂಡೆ, ಅದೇ ರೀತಿ ಎಂಡಿಂಗ್ನಲ್ಲೂ ಸಹ ಬೀಡ್ ಆದ ನಂತರ ಡಿಸೈನ್ ಎಂಡ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಅಲ್ಲೂ ಸಹ 4 ಚೈನನ್ನು 3 ಟೈಮ್ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇನ್ ಕೇಸ್ ಏನಾದರೂ ಸ್ಪೇಸ್ ಇದೆ ಇನ್ನು ಸ್ಯಾರಿನಲ್ಲಿ ಅಂದರೆ 5 ಟೈಮ್ ಹಾಕ್ಕೋಬೋದು, ಇಲ್ಲಾಂದರೆ 3 ಟೈಮ್ ಹಾಕಿದ್ರೆ ಸಾಕು. ನಾನಿಲ್ಲಿ ಈಗ 4 ಚೈನನ್ನು 5 ಟೈಮ್ ಹಾಕ್ಕೊತಾ ಇದ್ದೀನಿ ಬೀಡ್ ಹಾಕಿದ ನಂತರ, ಅಂದರೆ ಮಧ್ಯದಲ್ಲಿ ನೆಕ್ಸ್ಟ್. ಸೊ ಸ್ಟಾರ್ಟಿಂಗ್ನಲ್ಲಿ ಅಷ್ಟೇ 4 ಚೈನನ್ನು 3 ಟೈಮ್ ಹಾಕ್ಕೊಂಡಿರೋದು. ನಂತರ ಬೀಡ್ ಹಾಕಿದ್ದೀವಿ. ಬೀಡನ್ನು ಲಾಕ್ ಮಾಡಿದ ನಂತರ 4 ಚೈನನ್ನು 5 ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಡಿಸ್ಟೆನ್ಸ್ಗೆ ನಾವು ಅಷ್ಟೇ ಲೆವೆಲ್ಗೆ ನಾವು ಲೇಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ತುಂಬ ಲೂಸಾಗೂ ಬೇಡ, ತುಂಬ ಟೈಟಾಗೂ ಮಾಡ್ಕೋಬೇಡಿ. ಡಿಸೈನ್ ಸುಕ್ಕಾಗಿ ಬರುತ್ತೆ. ಎಷ್ಟೇ ಡಿಸೈನ್ ಚೆನ್ನಾಗಿ ಬಂದಿದ್ರು ನಾವು ಏನಾದರೂ ಬೇಸ್ ಲೈನ್ ಸುಕ್ಕಾಗಿದ್ರೆ ಡಿಸೈನು ಸಹ ಸುಕ್ಕಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನಾವು ಬೇಸ್ ಲೈನ್ ಏನೇ ನಾವು ಡಿಸೈನ್ ಹಾಕಿದ್ರು ಬೇಸ್ ಮಾತ್ರ ಪ್ರತಿಯೊಂದು ಡಿಸೈನ್ಗೂ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ರಿಂಗ್ ಬೀಡನ್ನು ಹಾಕಿದ ನಂತರ ನೆಕ್ಸ್ಟ್ ನಾನು 4 ಚೈನನ್ನು 5 ಟೈಮ್ ಹಾಕಿದ್ದೀನಿ. ನೆಕ್ಸ್ಟ್ ನಂತರ ರಿಂಗ್ ಬೀಡನ್ನು ಮತ್ತೆ ಇನ್ಸರ್ಟ್ ಮಾಡ್ತಿದ್ದೀನಿ ದಾರವನ್ನು ಮೇಲ್ಭಾಗ ಮಾಡಿ. ನಂತರ ಬೀಡ್ ಲಾಕ್ ಮಾಡಿದ ನಂತರ ಆ ಬೀಡನ್ನು ಬಟ್ಟೆಗೆ ಅಥವಾ ಸ್ಯಾಂಪಲ್ ಪೀಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೇಮ್ ಅದೇ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಮತ್ತೆ ಹಾಗೆಯೇ 4 ಚೈನನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ. 4 ಚೈನನ್ನು ನಾನು ಇಲ್ಲಿ 1 ಟೈಮ್ ಹಾಕ್ಕೊಂಡೆ. ನೆಕ್ಸ್ಟು ಇದೇ ರೀತಿ ನಾವು ಸ್ಟಾರ್ಟಿಂಗ್ನಲ್ಲಿ ನಾನು ಈಗ ಡಿಸೈನ್ ಎಂಡ್ ಮಾಡ್ತಾ ಇರೋದ್ರಿಂದ ಸ್ಟಾರ್ಟಿಂಗ್ನಲ್ಲಿ ನಾನು 4 ಚೈನನ್ನು ಹಾಕ್ಕೊಂಡಲ್ಲ 3 ಟೈಮ್ ಹಾಕ್ಕೊಂಡಲ್ಲ, ಅದೇ ಥರ ಡಿಸೈನ್ ಎಂಡ್ ಮಾಡ್ತಿರೋದ್ರಿಂದ 4 ಚೈನನ್ನು 3 ಟೈಮ್ ಹಾಕ್ಕೊಂಡು ನಾನು ಡಿಸೈನನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋದು ಹೇಗೆ ಅಂತಲೂ ನಾನು ನಿಮಗೆ ತೋರಿಸಿದ್ದೀನಿ. ಈಗ ಮತ್ತೇನು ಸಹ ಡಿಸೈನ್ ಹೇಗೆ ಎಂಡ್ ಮಾಡೋದು, ದಾರವನ್ನು ನಾವು ಮೇಲೆ ಪಿಕ್ ಮಾಡಿಬಿಟ್ಟು ಹೇಗೆ ನಾವು ಅದನ್ನು ಥ್ರೆಡ್ ಕಟ್ ಮಾಡೋದು ಅನ್ನೋದು, ಲಾಕ್ ಮಾಡೋದನ್ನು ಸಹ ನಿಮ್ಮಲ್ಲಿ ತೋರಿಸ್ತೀನಿ. ಸೊ ನಾನು 3 ಟೈಮ್ ಹಾಕ್ಕೊಂಡಿದ್ದೀನಿ 4 ಚೈನನ್ನು. ನಂತರ ಅದ್ರ ಮೇಲೆ ನಾನು 1 ಟೈಮ್ ಅಥವಾ 2 ಟೈಮ್ ಚೈನನ್ನು ಹಾಕ್ಕೊಂಡು ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಇಲ್ಲಿ ಡಿಸೈನ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಥ್ರೆಡ್ಡನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಸಿಸರ್ನಲ್ಲಿ ಕಟ್ ಮಾಡಿದ ನಂತರ ನೋಡಿ ಈ ರೀತಿ ಥ್ರೆಡ್ಡನ್ನು ಮೇಲೆ ಎಳೆದ್ರೆ ಅದು ಟೈಟ್ ಆಗುತ್ತೆ. ಸೊ ಬೇಸ್ ಲೈನ್ ರೆಡಿ ಆಗಿದೆ ಫ್ರೆಂಡ್ಸ್.
ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. 4 ಚೈನನ್ನು 3 ಟೈಮ್ ಹಾಕ್ಕೊಂಡೆ, ಬೀಡನ್ನು ಲಾಕ್ ಮಾಡಿದೆ, ಮತ್ತೆ ಬಿಟ್ವೀನ್ ಮಧ್ಯದಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ 5 ಟೈಮ್ ಹಾಕ್ಕೊಂಡೆ, ನಂತರ ಮತ್ತೆ ಬೀಡ್ ಹಾಕಿದೆ. ಡಿಸೈನ್ ಎಂಡ್ ಮಾಡ್ತಿರೋದ್ರಿಂದ ಎಂಡಿಂಗ್ನಲ್ಲಿ ನಾನು 4 ಚೈನನ್ನು 3 ಟೈಮ್ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಎಂಡಿಂಗ್ 4 ಚೈನ್ 3 ಟೈಮ್, ಬಿಟ್ವೀನ್ನಲ್ಲಿ ಮಾತ್ರ 5 ಟೈಮ್. ನೆಕ್ಸ್ಟ್ ಸ್ಟೆಪ್ ಹಾಗೇನು ಮಾಡೋಣ ಬನ್ನಿ, ಕಂಟಿನ್ಯೂ ಮಾಡ್ಕೊಳ್ಳೋಣ. ಲಾಕನ್ನು ಮಾಡಿಕೊಂಡೆ ಗ್ರೀನ್ ಸೇಮ್ ಕಲರ್ ಥ್ರೆಡ್ನಲ್ಲಿ, ಮತ್ತು 4 ಚೈನ್ನ ಒಳಗಡೆ ಒಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳೋಣ. ನೋಡಿ ಸಿಂಗಲ್ ಕ್ರೋಶ ಹಾಕಿದ ನಂತರ ಮತ್ತೆ ಇನ್ನೊಂದು ಬಾರಿ ನಾವು ಸೇಮ್ ಸಿಂಗಲ್ ಕ್ರೋಶ ಹಾಗೇನೆ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟ್ ಪಕ್ಕದಲ್ಲಿರುವಂಥ 4 ಚೈನ್ಗೆ ನಾವು ಹಾಗೇನೆ ನೆಕ್ಸ್ಟ್ ಇನ್ನೊಂದು ಮಾಡ್ಕೊಳ್ಳೋಣ. ನಿಮಗೆ 2 ಇಲ್ಲ 3 ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಈಗ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಪಕ್ಕದಲ್ಲಿರುವಂತಹ 4 ಚೈನ್ನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನಲ್ಲಿ ಡಬಲ್ ಕ್ರೋಶವನ್ನು ಮಾತ್ರ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಇಲ್ಲಿ ಸ್ವಲ್ಪ ಡಿಸೈನ್ ದೊಡ್ಡದಾಗಿ ಬೇಕು ಅಂದರೆ ಟ್ರಿಬಲ್ ಕ್ರೋಶನೂ ಸಹ ಮಾಡ್ಕೋಬೋದು. ಸೊ ಕೌಂಟನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ 6 ಡಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀನಿ. 6 ಡಬಲ್ ಕ್ರೋಶ ಮಾಡಿದ ನಂತರ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನಿಮಗೆ ಈಗಾಗಲೇ ಡಬಲ್ ಕ್ರೋಶ ನೀವು ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ಡಬಲ್ ಕ್ರೋಶ ಈಗಾಗಲೇ ಬಂದಿದೆ. ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ನಾವು ನೀಡಲನ್ನು ಚೈನ್ ಒಳಗಡೆ ಇನ್ಸರ್ಟ್ ಮಾಡಿ ದಾರವನ್ನು ಪಿಕ್ ಮಾಡಿ 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ನಾವು ಲಾಕನ್ನು ಮಾಡ್ಕೋಬೇಕು. ಈ ಥರ ಮಾಡಿದ್ರೆ ಅದನ್ನು ನಾವು ಡಬಲ್ ಕ್ರೋಶ ಅಂತ ಕರಿತೀವಿ. ಈಗ ನಾನು 6 ಡಬಲ್ ಕ್ರೋಶವನ್ನು ಮಾಡಿದ್ದೀನಿ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ಬೀಡನ್ನು ಮೆಟಲ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ಸರ್ಟ್ ಮಾಡಿ ಬೀಡನ್ನು ನೋಡಿ ತೋರಿಸ್ತೀನಿ. ಇನ್ಸರ್ಟ್ ಮಾಡಿದ ನಂತರ ಡೈರೆಕ್ಟ್ ಹಾಗೆಯೇ ಇನ್ನು ಉಳಿದ 6 ಡಬಲ್ ಕ್ರೋಶವನ್ನು ಕಂಟಿನ್ಯೂ ಮಾಡ್ಕೋಬೇಕು. ಒಟ್ಟು 12 ಡಬಲ್ ಕ್ರೋಶವನ್ನು ಮಾಡ್ಕೊತೀವಿ. ಮೊದಲು 6 ಡಬಲ್ ಕ್ರೋಶ, ನಂತರ ಮಧ್ಯದಲ್ಲಿ ಒಂದು ಬೀಡನ್ನು ಹಾಕ್ತೀವಿ, ಮತ್ತೆ ಇನ್ನು 6 ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಒಂದು ಎಳೆನೂ ಮಿಸ್ ಮಾಡ್ಕೋಬಾರ್ದು. ಮಿಸ್ ಆದರೆ ಮತ್ತೆ ನಿಮ್ಗೆ ಈ ಥರ ತೋರಿಸ್ತಿದ್ದೀನಿ, ಅದಕ್ಕೆ ಎಡಿಟ್ ಮಾಡಿಲ್ಲ, ಈ ಥರ ಪ್ರಾಬ್ಲಮ್ ಬರಬಾರ್ದು ಅಂತ ನಿಮ್ಗೆ ತೋರಿಸೋದಕ್ಕೋಸ್ಕರ. ನಂತರ ಅದನ್ನು ನಾವು ಎಲ್ಲಿಗೆ ಬರುತ್ತೆ ಅದ್ರ ಮೇಲೆ ಪಕ್ಕದಲ್ಲಿರುವಂಥ 4 ಚೈನ್ಗೆ ಲಾಕನ್ನು ಮಾಡ್ಕೋಬೇಕು. ನೋಡಿ 3 ಟೈಮ್ ಹಾಕ್ಕೊಂಡಿದ್ವಲ್ಲ ಅದು ಕಂಪ್ಲೀಟ್ ಆಯಿತು. ಲಾಕ್ ಮಾಡಿದ ನಂತರ ಮತ್ತೆ ಅಲ್ಲಿಂದಲೇ ನಾವು ಸೂಜಿನ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಪಕ್ಕದಲ್ಲಿರುವಂಥ ರಿಂಗ್ ಬೀಡ್ನ ಒಳಗಡೆ ನಾವು ಮತ್ತೆ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ರಿಂಗ್ ಬೀಡ್ನ ಹಾಕಿಲ್ಲದ ಪ್ಲೇಸ್ನಲ್ಲಿ ಈಗ ನಾವು ಡಬಲ್ ಕ್ರೋಶ ಮಾಡ್ಕೊಂಡ್ವಿ. ನೆಕ್ಸ್ಟ್ ಈಗ ರಿಂಗ್ ಬೀಡ್ನಲ್ಲಿ ಸೇಮ್ ಅದೇ ರೀತಿ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಇಲ್ಲಿ ಹಾಫ್ ರಿಂಗ್ ನಮಗೆ ಎಷ್ಟು ಕವರ್ ಆಗುತ್ತೆ ಡಬಲ್ ಕ್ರೋಶ ಅಷ್ಟನ್ನು ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು, ಫಿಲ್ ಮಾಡ್ತಾ ಹೋಗಬೇಕು ಹಾಫ್ ರಿಂಗ್ನಲ್ಲಿ. ಸೊ ಈ ಥರ ಇಲ್ಲೂ ಅಷ್ಟೇ ಫ್ರೆಂಡ್ಸ್, ನಾನಿಲ್ಲಿ ಒಟ್ಟು 16 ಮಾಡ್ಕೊಂಡಿದ್ದೀನಿ. ಅಂದರೆ 8 ಆದ ನಂತರ ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ತಿದ್ದೀನಿ, ಮತ್ತೆ ಉಳಿದ ಇನ್ನು 8ಅನ್ನು ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಇಡಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ, ಸೊ ಅಷ್ಟನ್ನು ನೀವು ಅದಕ್ಕೆ ಮಾಡ್ತಾ ಹೋಗಿ. ಸೈಜ್ ಒಂದೇ ಸೈಜ್ ಇರಬೇಕು. ರಿಂಗ್ ಬೀಡ್ನಲ್ಲಿ ನೀವು ಎಷ್ಟು ಡಬಲ್ ಕ್ರೋಶ ಮಾಡಿದ್ದೀರಿ ಅಷ್ಟೇ ಕಂಪ್ಲೀಟ್ ಹೋಲ್ ಡಿಸೈನ್ ರಿಂಗ್ ಬೀಡ್ನೊಳಗಡೆ ನೀವು ಅಷ್ಟೇ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ವಿತೌಟ್ ರಿಂಗ್ನ ಒಳಗಡೆ ನೀವು 4 ಚೈನ್ನ ಒಳಗಡೆ ಎಷ್ಟು ಡಬಲ್ ಕ್ರೋಶ ಮಾಡಿದರೆ ಅಷ್ಟೇ ಕಂಪ್ಲೀಟ್ ಡಿಸೈನ್ಗೆ ನೀವು ಮಾಡ್ತಾ ಹೋಗಬೇಕು. ಸೊ ಡಿಸೈನ್ ನೋಡಿ ಈ ಥರ ರೆಡಿ ಆಗಿದೆ. ನಂತರ ಪಕ್ಕದಲ್ಲಿರುವಂಥ 4 ಚೈನ್ನ ಲೆವೆಲ್ಗೆ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಇನ್ನು ಸ್ವಲ್ಪ ಸ್ಪೇಸ್ ಹಾಗೇ ಇದೆಯಲ್ಲ, ಸೊ ಅದರ ಒಳಗಡೆ ಮತ್ತೆ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶವನ್ನು ಮಾಡಿ 4 ಚೈನ್ನ ಲಾಕ್ ಇದೆಯಲ್ಲ, ಲಾಕ್ನ ಮೇಲೆ ನಾವು ತೋರಿಸ್ತೀನಿ ನೋಡಿ, ಅಲ್ಲಿಂದಲೇ ನಾವು ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಪಕ್ಕದಲ್ಲಿರುವಂತಹ 4 ಚೈನ್ನ ಒಳಗಡೆ ಈಗ ಮತ್ತೆ ಹಾಗೇನೆ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಅಂದರೆ ಆರ್ಚನ್ನು ಮಾಡ್ತಾ ಹೋಗಬೇಕು. ಈಗ ಆರ್ಚನ್ನು ನಾವು ಬೀಡ ಆಗ್ತಲ್ಲಿರುವಂಥ ಪ್ಲೇಸ್ನಲ್ಲಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಹೇಳಿದ್ದೆ ನಿಮ್ಗಾಗಲೇ 6 ಡಬಲ್ ಕ್ರೋಶವನ್ನು ಮಾಡಿ ಮಧ್ಯದಲ್ಲಿ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಮತ್ತೆ ಉಳಿದ 6 ಡಬಲ್ ಕ್ರೋಶವನ್ನು ಮಾಡ್ಕೊತೀನಿ ಅಂತ. ಸೊ ನೋಡಿ ನಾನು 6 ಡಬಲ್ ಕ್ರೋಶವನ್ನು ಮಾಡಿದೆ, ಒಂದು ಬೀಡನ್ನು ನಾನು ಇಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಮತ್ತೆ ಉಳಿದ ಇನ್ನು 6 ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಅವಾಗ ಸ್ಮಾಲ್ ಕ್ಯೂಟ್ ಆಗಿರುವಂತಹ ಒಂದು ಆರ್ಚ್ ಡಿಸೈನ್ ರೆಡಿ ಆಗುತ್ತೆ. ಅದನ್ನು ಪಕ್ಕದಲ್ಲಿರುವಂಥ 4 ಚೈನ್ನ ಒಳಗಡೆ ನಾವು ಲಾಕನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿದ ನಂತರ ಒಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳೋಣ. ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶವನ್ನು ಹಾಕಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ, ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳೋಣ. ಹಾಕಿದ ನಂತರ ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ ದಾರವನ್ನು ತಗೊಂಡು ಮತ್ತೆ ಇನ್ನೊಂದು ಡಬಲ್ ಕ್ರೋಶವನ್ನು ಪಕ್ಕದಲ್ಲಿರುವಂಥ 4 ಚೈನ್ನ ಒಳಗಡೆ ಆರ್ಚನ್ನು ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶನಲ್ಲಿ ಆರ್ಚನ್ನು ಮಾಡ್ತಾ ಹೋಗಬೇಕು. ಸೊ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. 6 ಡಬಲ್ ಕ್ರೋಶವನ್ನು ಹಾಕ್ಕೋಬೇಕು. ನಂತರ ಒಂದು ಬೀಡನ್ನು ಹಾಕ್ಕೋಬೇಕು. ನೋಡಿ ಕಂಪ್ಲೀಟಾಗಿ ಡಿಸೈನ್ ರೆಡಿ ಆಗಿದೆ. ಮತ್ತೆ ಪಕ್ಕದಲ್ಲಿರುವಂಥ 4 ಚೈನ್ನ ಒಳಗಡೆ ಲಾಕನ್ನು ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ
ಈ ರೀತಿ ರೆಡಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಒಂದು ರಿಂಗ್ ಬೀಡ್ ಡಬಲ್ ಕ್ರೋಶಾದಲ್ಲಿ ನಾನು ಆರ್ಚನ್ನು ಮಾಡಿದ್ದೀನಿ. ನಂತರ ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ರಿಂಗ್ ಬೀಡ್ನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಒಟ್ಟು 8 ಡಬಲ್ ಕ್ರೋಶಾ. ನಂತರ ಮತ್ತೆ ಒಂದು ಬೀಡು ಮತ್ತೆ ಕಂಟಿನ್ಯೂ ಹಾಗೆಯೇ ಉಳಿದ 8 ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ಕಂಪ್ಲೀಟಾಗಿ ಹಾಫ್ ರಿಂಗ್ ಫಿಲ್ ಆಗಬೇಕು ಡಬಲ್ ಕ್ರೋಶನಲ್ಲಿ, ಅಲ್ಲಿ ಆರ್ಚ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ರೀತಿ ಇದೇ ರೀತಿ ಕಂಪ್ಲೀಟಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ಅದನ್ನು ಸಹ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ ಅಲ್ಲಿಂದಲೇ ಇಲ್ಲಿ ರಿಂಗನ್ನು ಹಾಕ್ತಾ ಇಲ್ಲ ಪಕ್ಕದಲ್ಲಿ, ನಾವು ಎಲ್ಲಿ ರಿಂಗ್ ಹಾಕಿರೋ ಜಾಗದಲ್ಲಿ ಮಾತ್ರ ಹಾಫ್ ಡಬಲ್ ಕ್ರೋಶವನ್ನು ನಾವು ಹೆಂಗೆ ಹಾಫ್ ರಿಂಗಲ್ಲಿ ನಾವು ಡಬಲ್ ಕ್ರೋಶ ಮಾಡ್ಕೊತೀವಿ, ಅದೇ ರೀತಿ ವಿತೌಟ್ ರಿಂಗ್ನಲ್ಲಿ 4 ಚೈನ್ನ ಒಳಗಡೆನೂ ಸಹ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ರೆಡಿ ಆದಮೇಲೆ ಥ್ರೆಡನ್ನು ಲಾಕ್ ಮಾಡಿ ಎಂಡ್ ಮಾಡ್ತಾ ಇದ್ದೀನಿ ಡಿಸೈನ್ನ ನೋಡಿ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿನಲ್ಲಿ ಗ್ಯಾಪ್ ತೋರಿಸ್ತಾ ಇದ್ದೀನಲ್ಲ ಕ್ರೋಶಾನಲ್ಲಿ, ಈ ಜಾಗದಲ್ಲಿ ನಾನಿಲ್ಲಿ ಕುಚ್ಚನ್ನು ಹಾಕ್ಕೊತಾನೆ. ಕುಚ್ಚು ಹಾಕಿದ ನಂತರ ಹೇಗೆ ಕಾಣಿಸುತ್ತೆ ಅನ್ನೋದು ನಿಮ್ಮಲ್ಲಿ ಶೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಕ್ಯೂಟಾಗಿ ರೆಡಿ ಆಗಿದೆ ಡಬಲ್ ಕ್ರೋಶನಲ್ಲಿ ಮಾಡಿರೋದು. ಸೊ ನಾನಿಲ್ಲಿ ಪಿಂಕನ್ನು ನಾನು 120 ಎಳೆ ದಾರ ತೊಗೊಂಡಿದ್ದೀನಿ. ಫೋಲ್ಡಿಂಗ್ನಲ್ಲಿ 240 ಅಂದರೆ 240 ಎಳೆ ಆಗುತ್ತೆ ಫ್ರೆಂಡ್ಸ್. ಇದನ್ನ ನಾನು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದ್ರೆ ಗೃಹಿಣಿಯ ಕಲಿಕೆಯ ಚಾನಲ್ಗೆ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬನ್ನು ಮಾಡಿ. ನೋಡ್ತಾ ಇದ್ದೀರಲ್ಲ, ಸಿಂಪಲ್ ಆಗಿ ಕ್ಯೂಟ್ ಆಗಿರುವಂತಹ ಕ್ವಿಕ್ ಆಗಿ ವಿತಿನ್ 1 ಅವರ್ನಲ್ಲಿ ಹಾಕುವಂತಹ ಡಿಸೈನ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್, ಸಿಂಪಲಿಂದ ಬಾರ್ಡರ್ ಡಿಸೈನ್, ಪ್ರತಿಯೊಂದು ಸ್ಯಾರಿಗೆ ಯಾವ್ಯಾವ ರೀತಿ ಕಾಟನಿಂದ ಹಿಡಿದು ಸಿಲ್ಕ್ ಸ್ಯಾರಿ ಯಾವುದಕ್ಕೆ ಆಗಲಿ ಯಾವ್ಯಾವ ಡಿಸೈನ್ ಹೊಂದುತ್ತೆ ಅದರ ವಿತ್ ಪ್ರೈಸನ್ನು ಸಹ ನಿಮ್ಮಲ್ಲಿ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.